ಇವನ ಕಾಣಲು ಬಂದರವನಿಪರವರವರ ಕೈಗಳಲ್ಲಿ ತಾಯ್ ತಂದಿವನ ನಿತ್ತಳು ಮಾಣವಿವನಧಿಕಾಕ್ಷಿ ಬಾಹುಗಳು. ಇವನ ತಾಯ್ ತಮ್ಮತ್ತೆ ಎಂದುತ್ಸವದಲ್ಲಿ ಮುರವೈರಿ ಬರಲಂದಿವನ ತಂದಿವನವುವೆ ಕೊಟ್ಟಳು ಹರಿಯ ಹಸ್ತದಲ್ಲಿ. ಆಗಳವನಧಿಕಾಕ್ಷಿ ಬಾಹುವು ನೀಗಿದೊಡನಿವನವುವೆ ಕಂಡು ಬೇಗದಲ್ಲಿ ಕಮಲಾಕ್ಷನಂಘ್ರಿಯಲೆರಗಿ ಕೈ ಮುಗಿದು. ಮೇಗರೆಯ ಮಾತಲ್ಲ ಬಾಲಕನಾಗು ಹೋಗಿನ ಕೊರತೆ ನಿನ್ನನು ತಾಗುವುದು ನೀ ಸೈರಿಸೆಂದ ಭಯವನು ಬೇಡಿದಳು. ಸೈರಿಸುವೆನ ಪರಾಧ ಶತವ ಕುಮಾರಕನ ತಾ ಕೊಲ್ಲೆನೆಂದಿ ಶೌರಿ ಭಾಷೆಯ ಮಾಡಿ ಹಿಂಗಿದ ನಿವನ ತಾಯೊಡನೆ. ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ವಿಚಾರಿಸು ವೀರಮಾರುತಿಯನಲು ಕೇಳಿದನಂದು ಶಿಶುಪಾಲ. ಎಲವೋ ಗೋಪಕುಮಾರನೆನ್ನನು ಕೊಲುವನೇ ತಾನಿವನ ಕೈಯಿಂದಳಿವವನೆ ಶಿವ ಶಿವ ವಿಕಾರಿಯನೇನು ಮಾಡುವೆನೋ. ಗಳಹ ಭೀಷ್ಮ ವೃಕೋದರನ ಮೈವಳಿಯ ಭಟನೋ ಮೇಣು ನೀ ಗೋವಳರ ಹಳ್ಳಿಯ ಭಟ್ಟನೋ ಹೇಳೆಂದನ ಚೈದ್ಯ. ಈ ಕುರುಕ್ಷಿತಿಪಾಲರಲಿ ನೀನಾಕೆ ವಾಳನು ಗಡವಯಃ ಪರಿಪಾಕವುಳ್ಳವನೀಸು ಕಾಲದಲ್ ಓದಿದ್ ಅರಿತವಿದೆ. ಕಾಕನುರೆ ಕೊಂಡಾಡಿ ಗೊಲ್ಲರ ಗೋಕುಲದ ಗೋಪ ಪ್ರಸಂಗವು ವ್ಯಾಕರಣ ಪಾಂಡಿತ್ಯ ಮೆರೆದುದು ಭೀಷ್ಮ ನಿನಗೆಂದ. ಶ್ರೀಕೃಷ್ಣನು ಆ ಮಗುವನ್ನು ಎತ್ತಿಕೊಂಡೊಡನೆ ಇವನ ಕಾಣಲು ಬಂದರು ಅನೇಕ ರಾಜರು. ಅವರ ಕೈಗೆ ಶಿಶುಗಳನ್ನು ಕೊಟ್ಟಾಗ ಹಣೆಗಣ್ಣು ತೋಳುಗಳು ಹೋಗಲಿಲ್ಲ. ಶ್ರೀಕೃಷ್ಣನು ತನ್ನ ಅತ್ತೆಯಾದ ಇವನ ತಾಯಿಯ ಬಳಿಗೆ ಬಂದಾಗ ಅವಳು ಇವನ ಕೈಗೆ ಮಗುವನ್ನು ತಂದುಕೊಟ್ಟಳು. ಶ್ರೀಕೃಷ್ಣನು ಆ ಮಗುವನ್ನು ಎತ್ತಿಕೊಂಡೊಡನೆ ಅವನ ಹಣೆಗಣ್ಣು ಹೆಚ್ಚಿನ 2 ತೋಳುಗಳು ಮಾಯವಾಗಿ ಹೋದವು. ಶಿಶುಪಾಲನ ತಾಯಿಯು ಉದ್ವೇಗಗೊಂಡು ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಕೈ ಮುಗಿದು, ಇದು ಬರೀ ಮೇಲು ತೋರಿಕೆಯ ಮಾತಲ್ಲ, ಈ ಮಗುವಿನ ಆಗು ಹೋಗುಗಳು ನಿನ್ನವು, ನೀನು ಸಹಿಸಿಕೊ, ಇವನಿಗೆ ಅಭಯವನ್ನು ಕೊಡು ಎಂದು ಬೇಡಿಕೊಂಡಳು. ಶ್ರೀಕೃಷ್ಣನು ಇವನ ತಾಯೊಡನೆ ಇವನ ಶತಾಪರಾಧವನ್ನು ಸಹಿಸುತ್ತೇನೆ, ಕೊಲ್ಲುವುದಿಲ್ಲ ಎಂದು ಭಾಷೆ ಕೊಟ್ಟು ಬಂದನು. ಇವನನ್ನು ಕೊಲ್ಲುವವರು ಯಾರು, ನೀನೋ ಕೃಷ್ಣನೋ, ವಿಚಾರ ಮಾಡು ಎಂದು ಭೀಷ್ಮನು ಭೀಮನಿಗೆ ಹೇಳಿದನು. ಇದನ್ನು ಶಿಶುಪಾಲನು ಕೇಳಿಸಿಕೊಂಡನು. ಆಗ ಶಿಶುಪಾಲನು, ಎಲೋ, ಈ ಗೋಪಕುಮಾರನು ನನ್ನನ್ನು ಕೊಲ್ಲುವನೆ, ನಾನು ಇವನಿಂದ ಸಾಯುವೆನೆ. ಶಿವ ಶಿವ, ಈ ಮೂರ್ಖನನ್ನು ಏನು ಮಾಡಲಿ? ಎಲೋ ಬಾಯಿ ಬಡುಕ ಭೀಷ್ಮ, ನೀನು ಭೀಮನು ಸಾಕಿದ ಸೈನಿಕನೋ, ಗೊಲ್ಲರ ಹಟ್ಟಿಯ ಬಿರುದಾವಳಿಯ ಹೊಗಳುಭಟ್ಟನೋ ಹೇಳು ಎಂದನು. ಈ ಕುರುವಂಶದ ರಾಜರಲ್ಲಿ ನೀನು ಮಹಾ ಸಾಮರ್ಥ್ಯವುಳ್ಳವನಲ್ಲವೇ? ವಯಸ್ಸೂ ಬಹಳ ಆಗಿದೆ, ಅನುಭವವುಳ್ಳವನು. ಇಷ್ಟು ದಿನ ಓದಿ ನೀನು ಕಲಿತದ್ದು ಇದೇ ಏನು? ಕ್ಷುಲ್ಲಕವಾದುದನ್ನು ಹೊಗಳಿ ಗೋಕುಲದಲ್ಲಿ ನಡೆದ ಪ್ರಸಂಗಗಳನ್ನು ಬಿಡಿಬಿಡಿಯಾಗಿ ಹೊಗಳುವ ಪಾಂಡಿತ್ಯ ನಿನ್ನಲ್ಲಿ ಕಾಣುತ್ತಿದೆಯಲ್ಲ ಎಂದು ಶಿಶುಪಾಲನು ವ್ಯಂಗ್ಯವಾಗಿ ನುಡಿದನು.